ಐ ಆಮ್ ಸೋ ಸಾರಿ, ಐ ಆಮ್ ಹೆಲ್ಡ್ ಅಪ್ ವಿತ್ ಸಮ್ ವರ್ಕ್. ನಾನು ಬರೋಕ್ಕಾಗಲ್ಲ. ಆದಷ್ಟು ಬೇಗ ನಮ್ಮನೇಲೆ ಒಂದು ಪಾರ್ಟಿ ಅರೇಂಜ್ ಮಾಡ್ತೀನಿ. ಎಲ್ಲರೂ ಇಲ್ಲಿ ಸೇರೋಣ, ಏನಂತೀರಾ? Just give me some time, I'll call you back. Bye. Bye, Anika. Auntie, why are you doing this? Anika, ಎದ್ದೇಳು. No, Auntie. I'm actually concerned now. ನಿಮ್ಮನ್ನ ಪೂಜೆಗೆ ಇನ್ವೈಟ್ ಮಾಡೋ ನೆಪದಲ್ಲಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಆದ್ರೆ ನೀವು ಕಮಲಿಗೆ ಸಪೋರ್ಟ್ ಮಾಡ್ತಿದ್ದೀರಾ. Why, Auntie? ನನ್ನ ಮೇಲೆ ಏನ್ ಕೋಪ ನಿಮ್ಗೆ? ಅನಿಕಾ, ಮೊದಲು ಮೇಲೆದ್ದೇಳು. ಎದ್ದೇಳು ಮೇಲೆ. ಆಂಟಿ, ನಂಗೀಗ ನನ್ನ ಮಾಮ್ ಸಪೋರ್ಟು ಇಲ್ಲ. ಹೀಗೆ ಹೋದ್ರೆ I'll have to end my life. ಅನಿಕಾ, ಅನಿಕಾ, ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ. ಯಾರು ಹೇಳಿದ್ದು ನಿನಗೆ ನಾನು ಆ ಕಮಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ? ಯಾವತ್ತಿದ್ರೂ ಅವಳು ನನ್ನ ಕಣ್ಣಿಗೆ ಮೋಸಗಾತೀನಿ. ನನ್ನ ಕಾಲು ಉಗುರಿಗೂ ಸಮ ಅಲ್ಲ ಅವಳು. ಅರೆ, ರಂಗೋಲಿ ತುಂಬಾ ಚೆನ್ನಾಗಿದೆ. ಗೌರಿ ಅಮ್ಮ ಅವ್ರು ಬಂದಾಗಿಂದ ಈ ಮನೆ ಕಳೆನೇ ಬದಲಾಗ್ಬಿಟ್ಟಿದೆ ಅಲ್ಲಮ್ಮ. ನೀನು ಹೇಳ್ತಾ ಇರೋದು ನಿಜ ಕಣೆ. ಅರೆ, ಈ ತೋರಣ ಎಲ್ಲ ಯಾರು ನೋಡ್ಕೋತಾ ಇರೋದು? ನಾನೇ ಮೊರೆ. ಸರಿಗೆ ಹಾಕೋಕಮ್ಮ. ಆಯ್ತು, ನೀಟಾಗಿ ಹಾಕು. ಆಯ್ತಾ ಮೊರೆ. ಪುರೋಹಿತರು ಹೇಳಿರೋ ಸಾಮಾನ್ಯ ತಂದಾಯ್ತಾ? ಮಾ ಎಲ್ಲ ಅರೇಂಜ್ ಆಗಿದೆ. ಸರಿಮ್ಮ. ಬಟ್ ನೀವಿವಾಗ ಅವಳನ್ನ ಮನೆಗೆ ಕರ್ಸ್ಕೊಂಡಿದ್ದೀರಲ್ಲ ಆಂಟಿ? ಮನೆಗೆ ಕರ್ಸ್ಕೊಂಡ್ರೇನಂತೆ? ನೀನು ಮೊದಲು ಕೂತ್ಕೋ, ಹೇಳ್ತೀನಿ. ಕೂತ್ಕೋ. ನಾನು ಅವಳನ್ನ ಕ್ಷಮಿಸಿ ಸೊಸೆ ಅಂತ ನಮ್ಮ ಮನೆ ತುಂಬಿಸ್ಕೊಂಡಿದ್ದೀನಿ ಅಂತನಾ? ನೋ ಚಾನ್ಸ್. ಕಮಲಿ ವಿರುದ್ಧ ನಾನು ಏನೇ ಹೇಳಿದ್ರು ರಿಷಿ ಅಪ್ಸೆಟ್ ಆಗ್ತಾನೆ. ಈಗಾಗಲೇ ಅವನು ಮನೆ ಬಿಟ್ಟು ಹೋಗೋ ಮಟ್ಟಕ್ಕೂ ಹೋಗಿದ್ದ. ಅದು ನಿನಗೂ ಗೊತ್ತು. ನಾನೀಗೇನೇ ಮಾಡಿದ್ರು ಅವನಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ಅದು ಬರಬಾರ್ದು ಅಂತಾನೆ ನಾನು ಈ ರೀತಿ ನಡ್ಕೊಂಡಿದ್ದು. ನಾನು ಪೂಜೆಗೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಮುಖ್ಯ ಕಾರಣನೂ ಇದೇನೆ. ಏನು? ಅಲ್ಲಿಗೆ ಬಂದು ರಿಷಿ ಮತ್ತು ಕಮಲಿ ಒಟ್ಟಿಗೆ ಇರೋದನ್ನ ನೋಡ್ಕೊಂಡಿರೋಕ್ಕಾಗಲ್ಲ. ಥ್ಯಾಂಕ್ ಗಾಡ್, ಐ ಜಸ್ಟ್ ನ್ಯೂ ಇಟ್ ಆಂಟಿ. ನೀವು ಯಾವತ್ತೂ ಬದಲಾಗಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ನಡೆದಿದ್ದೆಲ್ಲ ನೋಡಿ
ಬಟ್ ನಿಮ್ಮ ಮಾಮ್ ಅಂದರೆ ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಡೋಂಟ್ ಫೀಲ್ ಬ್ಯಾಡ್. ನೋ ಆಂಟಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಮಾಮ್ ಕೆಲವೊಂದ್ಸಲ ಹಾಗೆ ಆಡ್ತಾರೆ. ಆದರೆ ನೀನು ನಮ್ಮ ಮನೆ ಸೊಸೆಯಾಗಿ ಬರೋದ್ರಲ್ಲಿ ನನಗೆ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹಾಗೆ ಕಮಲಿ ಅವರಮ್ಮ ತುಂಬ ಒಳ್ಳೆಯವರು. ಅವರಂದರೆ ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ಈ ಹುಡುಗಿನೇ ಹುಡುಗನ ಮನೆಗೆ ಬರುವಾಗ ಆ ಥರ ಲಂಗ ದಾವಣಿ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು ಯಾರಾದರೂ ಬರ್ತಾರ? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಐ ಆಮ್ ಹೆಲ್ಪ್ಲೆಸ್. ನಾನೇನಾದರೂ ಹೇಳಿದ್ರೆ ರಿಷಿ ಬೇಜಾರು ಮಾಡ್ಕೋತಾನೆ. ಅನಿಕಾ, ನೀನೇ ಏನಾದರೂ ಮಾಡಿ ಅವರಿಬ್ಬರನ್ನ ದೂರ ಮಾಡೋಕ್ಕಾಗತ್ತಾ ಅಂತ ನೋಡು. ಈ ಮಾತು ಸಾಕು ಆಂಟಿ. ನೀವೊಬ್ಬರು ನನ್ನ ಜೊತೆಯಲ್ಲಿರಿ, ನಾನು ಏನು ಬೇಕಾದರೂ ಮಾಡ್ತೀನಿ. ಓಹ್, ಬಂದ್ರಾ? ಬನ್ನಿ. ಕಮಲಿ, ಎಷ್ಟು ಮುದ್ದ ಕಾಣ್ತಿದ್ಯಮ್ಮ. ನನ್ನ ದೃಷ್ಟಿನೇ ತಾಕತ್ತೆ ನಿನಗೆ. ನೀನು ಒಂದು ದಿವಸ ಇಲ್ಲದೆ ಇರೋದು ನನಗೆಷ್ಟು ಬೋರ್ ಆಗೋಯ್ತು ಗೊತ್ತಾ? ಬಾ, ಜ್ಯೂಸ್ ಕೊಡು ಎಲ್ಲರಿಗೂ. ರಿಷಿ, ತಗೋಬೋದು ಜ್ಯೂಸು. ಕೊಡಿ ಅಕ್ಕ, ನಾನು ಕೊಡ್ತೀನಿ. ಕಮಲಿ, ನೀನೀಗ ಮಹಾಜನ್ ಮನೆತನದ ಮೊಮ್ಮಗಳು. ನೆನಪಿದೆ ತಾನೇ? ಆದ್ರೇನಂತೆ, ಜ್ಯೂಸ್ ಕೊಡ್ಬಾರ್ದಾ? ಜಸ್ಟ್ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಪೂರ್ತಿ ಪೂಜೆ ನೋಡು, ಅಷ್ಟು ಸಾಕು. ಬರೀ ನೋಡೋದಯ್ಯ, ಅಷ್ಟೇನಾ? ಕೆಲಸ ಏನು ಮಾಡಬಾರ್ದಾ? ಇಲ್ಲ. ಅಯ್ಯೋ, ಉಲ್ಟಾ ಹುಡುಗಿ ಕಣಪ್ಪ ರಿಷಿ ಇದು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಜ್ಯೂಸ್ ತಗೋ, ಕೊಡು ಎಲ್ಲರೂ. ಕಮಲಿ ಅವರ ಅಜ್ಜಿ ಒಂದಿನಕ್ಕೆ ಬೋರು ಅಂತಿದಾರಲ್ಲ, ಇನ್ನು ನಾನು ನಿಮ್ಮನ್ನ ಪರ್ಮನೆಂಟಾಗಿ ಹೊತ್ಕೊಂಡು ಹೋಗ್ತೀನಲ್ಲ, ಆಗೇನು ಮಾಡ್ತಾರಂತ? ಹಾಂ, ಅವರು ವಾರಕ್ಕೆ 4 ದಿನ ಬಂದು ಅಲ್ಲೇ ಇರ್ತಾರೆ. ಎಲ್ಲಿ ಹೋದ್ರೂ ಮಾತು ಮುಗಿಯಲ್ಲ. ಸುಮ್ಮನೆ ಬರೋದಕ್ಕಾಗಲ್ವಾ? ಬನ್ನಿ ಗುರುಗಳೇ, ಬನ್ನಿ ಒಳಗಡೆ. ಅದಕ್ಕೆ ಕಮಲಿ ಮುಖದಲ್ಲಿ ಸಮಾಧಾನ ಇತ್ತೀಚೆಗೆ ಕಾಣ್ತಿರೋದಲ್ವಾ? ಹೌದು ರಚನಾ,
ಈ ಮನೇಲಿ ಏನೇ ಫಂಕ್ಷನ್ ಆದರೂ ಎಲ್ಲದಕ್ಕೂ ಅವಳೇ ಓಡಾಡ್ತಿದ್ಲು. ಮೊದಲನೇ ಸಲ ಅವಳೇ ಪೂಜೆ ಕೂತಿಯಾಳೆ. ಪೂಜೆ ಶುರು ಆಗ್ತಿದೆ, ಮಾತಾಡಬೇಡಿ. ಅಣ್ಣ, ಅದಕ್ಕೆ ನಾನೇ ಮಾತಾಡ್ಸಿದ್ದು. ಆದರೂ ಪೂಜೆ ಟೈಮಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿಲ್ಲ ಅವಳಿಗೆ. 18 ವರ್ಷಗಳಿಂದ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದಿದ್ದನ್ನ ಈಗ ಕಣ್ಮುಂದೆ ನಡೆಸ್ತಾ ಇದೆಯಾ ದೇವ್ರೆ? ಭಗವಂತ, ನಿಂದ ಏನಿಂದ ಇಲ್ಲಿವರೆಗೂ ಎಲ್ಲ ಒಳ್ಳೆಯದೇ ಆಗಿದೆ. ಇಡೀ ಮನೆ ತುಂಬ ಈ ಸಡಗರ ಸಂಭ್ರಮ ಯಾವಾಗಲೂ ಹೀಗೆ ಇರಲಪ್ಪ. ನನ್ನ ಮನೆ ನಂದಗೋಕಲಾಗಿರಲಿ. ಮಂಜುನಾಥ್ ಭಟ್ರೆ, ಹೋಮನ ಪ್ರಾರಂಭ ಮಾಡಿ. ಆಗ್ಬೋದು. ಮೊದಲಿಗೆ ಮಹಾಗಣಪತಿ ಪೂಜೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಯಾವುದೇ ಕಂಟಕಗಳು ನಡೆದೇ ಇರಲಿ ಅಂತ ಆದಿತ್ಯಾದಿ ನವಗ್ರಹ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸಂಕಲ್ಪ ಮಾಡ್ಕೊಳ್ಳಿ. ಹೂವು ಮಂತ್ರಾಕ್ಷತೆ ತಗೊಳ್ಳಿ. ಓಂ ಸುಮುಖೈಕದ ಸಂಗ್ರಾಮೇ ಸರ್ವ ಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ನಿಯಾದಪಿ ವಿದ್ಯಾರಂಭೆ ವಾಹೇ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೇ ಸರ್ವ ಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತ ಆವಾಹಯಾಮಿ. ರತ್ನಸಿಂಹಾಸನಂ ಸಮರ್ಪಯಾಮಿ. ಎಲ್ಲಮ್ಮ ತುಪ್ಪನೇ ಕಾಣಿಸ್ತಾ ಇಲ್ಲ? ಅದು ನನ್ನ ಹತ್ರ ಇದೆ, ನನ್ನ ಕೈಯಲ್ಲೇ ಇದೆ. ಹೌದಾ ಭಾಗ್ಯ, ಎಲ್ಲ ರೆಡಿ ಮಾಡಿದ್ದೀನಿ ಅಂದ್ಯಲ್ಲೇ? ಅತ್ತೆಯವರೇ, ಇಲ್ಲೇ ಇಟ್ಟಿದ್ದು. ಅತ್ತೆ, ನಾನು ಹೋಗಿ ತಗೊಂಡು ಬರ್ತೀನಿ. ಪುರೋಹಿತ್ರೆ, ತಗೊಳ್ಳಿ. ಉರ್ಮಿಳಾ, ನಿನ್ಗೆ ಯಾರು ಇದೆಲ್ಲ ಮಾಡಕ್ ಹೇಳಿದ್ದು? ರೀ, ನೀವು ಸುಮ್ಕಿರಿ. ಇಷ್ಟೊಂದು ಕೇರ್ಲೆಸ್ ಆಗಿದ್ಯಾ ನೀನು? ಜಸ್ಟ್ ಒಂದ್ ಕಡೆ ಕೂತ್ಕೊಂಡಿರು ಸಾಕು. ರೀ, ನಾನು ಸಹಾಯ ಮಾಡೋಣ ಅಂತ ಬಂದೆ. ಆದ್ರೆ ನೀನ್ ಮಾಡ್ತಾ ಇರೋದು ಸಹಾಯ ಅಲ್ಲ, ತೊಂದ್ರೆ. ಕೆಲಸ ಮಾಡೋದಿಕ್ಕೆ ಜನ ಇದ್ದಾರೆ. ಸರಿ ಚಂದ್ರು, ಪೂಜೆ ಟೈಮಲ್ಲಿ ಜಗಳ ಬೇಡ, ಆಗಿದ್ದಾಗೋಯ್ತು. ರೀ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಹೇಗೆ ಮಾಡಿದ್ದು. ನೀವು ಇವತ್ತಿಗೂ ನನ್ನನ್ನು ಪ್ರೀತಿಸ್ತೀರಾ ಅಂತ ನನಗೆ ಅರ್ಥ ಆಯ್ತು. ಪೂಜೆನ ಅರ್ಥಕ್ಕೆ ನಿಲ್ಲಿಸಿ ಬಂದು ಭಯ ಅಷ್ಟಾದ್ರು ನಿಮಗೆ ನನ್ನ ಮೇಲೆ ಕಾಳಜಿ ಇದೆಯಲ್ಲ,
ಅಷ್ಟು ಸಾಕ್ರಿ ನನಗೆ. ಊರ್ಮಿಳಾ, ನಿಂಗೆ ಅಷ್ಟು ಗೊತ್ತಾಗಲ್ವಾ ದೀಪ ಇರೋ ಕಡೆ ಸೀರೆ ಸೆರಗು ಹುಷಾರಾಗಿರ್ಬೇಕು ಅಂತ? ನೀನು ಚಿಕ್ಕ ಮಗುನ? ಚಂದ್ರು, ಹೋಗ್ಲಿ ಬಿಡು, ಏನೋ ಅಚಾನಕ್ಕಾಗಿದೆ. ಊರ್ಮಿಳಾ, ತುಟ್ಟಿರೋ ಸೀರೆನ ಉಟ್ಕೊಂಡು ಪೂಜೆಗೆ ನಿಂತ್ಕೋಬಾರ್ದು, ಹೋಗಿ ಬದಲಾಯಿಸ್ಕೊಂಬ. ಸರಿ ಅತ್ತೆ. ಪುರೋಹಿತ್ರೆ, ಹೋಮನ ಶುರು ಮಾಡಿ. ಅನ್ನಪೂರ್ಣಮ್ಮನವರೇ, ಹೋಮಕ್ಕೆ ಮುಂಚೆ ಈ ರೀತಿ ಎಲ್ಲ ಆಗೋದು ಅಪಶಕುನ. ಹೀಗೆ ಹೋಮನ ಮುಂದುವರಿಸಿದ್ರೆ ಮನೆಗೆ ಒಳ್ಳೇದಲ್ಲ. ಇದಕ್ಕೇನು ಪರಿಹಾರ ಅಂತ ಯೋಚನೆ ಮಾಡೋಣ. ಗೌರಿ, ಭಯ ಪಡಬೇಡ. ಯಾಕಂಬ್ಲಿ ಅವರೇ ಇಷ್ಟೊಂದು ಡಲ್ ಆಗಿದ್ದೀರಾ? ಹಂಗೇನಿಲ್ಲ ಸರ್, ದ್ಯಾವ್ರಿಗೆ ನಡೆಯೋ ಕಾರ್ಯದಲ್ಲೂ ಹಿಂಗಾಯ್ತಲ್ಲ ಅಂತ ಹೊಸಿ ಮನ್ಸಿಗೆ ನೋವಾಯ್ತು. ಅರೆ ಕಮಲಿ ಅವರೇ, ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್, ಡೋಂಟ್ ವರಿ. ಸರ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಅದು ಕಮಲಿ, ಪೂಜೆಗೆ ನೀರು ತಗೊಂಬಮ್ಮ. ಅಡುಗೆ ಮನೆಯಲ್ಲಿ ಬೆಳ್ಳಿ ಚೊಂಬಲ್ಲಿ ಇಟ್ಟಿದ್ದೀನಿ ನೋಡು, ಅದನ್ನು ತಗೊಂಡು. ಸರಿ ಅಜ್ಜಿ. ಹಾ, ಚೊಂಬು ನೀರು, ಚೊಂಬಲ್ಲಿ ನೀರು ತಗೊಂಡು ಹೋಗಿ ಬಂದೆ. ಏನೋ ಒಂದು ನೆಪ ಹೇಳ್ಕೊಂಡು ಬಂದ್ಬಿಡ್ತೀರಾ ಅಲ್ವಾ? ಓ, ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಅಲ್ಲಿ ಯಾರಿಗೋ ಹೇಳಿದ ಕೆಲಸನ ಕಿತ್ಕೊಂಡು ನಾನು ನಿಮ್ಮನ್ನ ನೋಡೋದಕ್ಕೆ ಇಲ್ಲಿಗೆ ಬಂದೆ ಅಂತನಾ? ಹಂಗಂತ ನಾನು ಹೇಳಿಲ್ಲ, ನೀವೇ ಹೇಳಿದ್ದು. ಕೊಡಿ. ಅಯ್ಯೋ, ನನ್ನ ಉಂಗ್ರ. ಸರ್, ಉಂಗ್ರ ಸಿಕ್ತು, ಕೈ ತೆಗೀರಿ ಸರ್. ದೇವ್ರೆ, ಏನಾಯ್ತು? ಲಾಕ್. ಹಾ, ನಮ್ಮಿಬ್ರು ಕೈ ಚೊಂಬು ಒಳಗಡೆ ಲಾಕ್ ಆಗಿದೆ. ಸರ್, ಕೈ ತೆಗೀರಿ ಸರ್. ಅರೆ ಅರೆ ಕಮಲಿ ಅವರೇ, ನಾನೇನ್ ಬೇಕಂತ ನಾನು ಇಟ್ಕೊಂಡಿದ್ದೀನಿ, ನಿಜವಾಗ್ಲೂ ಕೈ ಬರ್ತಿಲ್ಲ. ಕಮಲಿ, ಅಜ್ಜಿ, ಏನ್ ಮಾಡೋದೀಗ?